ನನ್ನ ಹೆಸರು ದರ್ಶನ್ ಎಚ್ ನಾಯಕ್. ನಾನು ದೈಹಿಕ ಶಿಕ್ಷಣ ಶಿಕ್ಷಕ. ವಿಶ್ವಶಕ್ತಿ ಮತ್ತು ನಮ್ಮ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಸರ್ ಇವರ ಶಿರಸಾಷ್ಟಾಂಗ ನಮಸ್ಕಾರಗಳು. ಈ ಆನಾಪಾನಸತಿ ಧ್ಯಾನ ಮಿರಾಕಲ್ ಎನರ್ಜಿ ಹೊಂದಿದೆ. ಇದೊಂದು ಅದ್ಭುತ ಶಕ್ತಿ. ಇದರ ಅನುಭವವನ್ನು ಅನುಭವಿಸಿದವರಿಗೆ ಗೊತ್ತು. ಈ ಆನಾಪಾನಸತಿ ಧ್ಯಾನವನ್ನು ನಾವು ಮಾಡಿ ಅದರ ಅನುಭವವನ್ನು ನಾವೇ ಪಡ್ಕೊಳ್ಬೇಕು. ಬಟ್ ನಾವು ಮೊದಲು ಮಾಡಿದ್ದಕ್ಕೆ ನಿಮ್ಮ ಹೊಸಬ್ರಿಗೆ ಹೇಳೋದೇನಂತಂದರೆ, ಈ ಆನಾಪಾನಸತಿ ಧ್ಯಾನ ಮಾಡಿದರೆ ನಮ್ಮ ಆಂತರಿಕ ಮತ್ತು ಬಾಹ್ಯ ಎರಡರಲ್ಲೂ ಪ್ರಗತಿ ಆಗ್ತದೆ, ಬದಲಾವಣೆ ಆಗ್ತದೆ. ಆಂತರಿಕ ಅಂತಂದರೆ ಮನಸ್ಸು, ಚಿತ್ತ ನಮ್ಮ ನಿಯಂತ್ರಣಕ್ಕೆ ಬರ್ತದೆ. ಬಾಹ್ಯವಾಗಿ ಅಂತಂದರೆ ನನ್ನ ಫ್ರೆಂಡ್ಸ್ಗಳಿರ್ಬೋದು, ನಾವು ಮಾಡುವಂಥ ಉದ್ಯೋಗದಲ್ಲಿ ನಮಗೆ ಸಿಗುವಂಥ ಸ್ನೇಹಿತರಿರ್ಬೋದು, ನಮ್ಮ ಕುಟುಂಬದಲ್ಲಿರ್ಬೋದು, ಏನೇ ಇರ್ಬೋದು, ಸಮಾಜದಲ್ಲಿ ನಾವು ಒಂದು ಒಳ್ಳೆಯ ಪ್ರೀತಿಯನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಇದರಿಂದ ನಮ್ಮ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ. ಈ ಭಗವಾನ್ ಬುದ್ಧರು ಪರಿಚಯಿಸಿದ ಆನಾಪಾನಸತಿ ಧ್ಯಾನವನ್ನು ನಮ್ಮ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರು ನಮ್ಮಂಥ ಸಾಮಾನ್ಯ ಜನರಿಗೆ ಸುಲಭದಲ್ಲಿ ಸರಳವಾಗಿ ಎಲ್ಲರೂ ಮಾಡುವಂತೆ, ಸಂಸಾರದಲ್ಲಿ ಇದ್ದುಕೊಂಡೇ ಮಾಡುವಂತೆ ಅತ್ಯಂತ ಸರಳವಾಗಿ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನನ್ನ ಅನಂತ ಧನ್ಯವಾದಗಳು. ಈ ಆನಾಪಾನಸತಿ ಧ್ಯಾನವನ್ನು ತಿಳ್ಕೊಂಡು ಮಾಡಿ ಅದರ ರುಚಿಯನ್ನು ಅನುಭವಿಸಬೇಕು. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸಮಾಜವನ್ನು, ಪ್ರಪಂಚವನ್ನು ಉದ್ಧಾರ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ನನ್ನದು ಆಂತರಿಕವಾಗಿ ಅಂತಂದರೆ ಆರೋಗ್ಯದಲ್ಲಿ ಸ್ವಲ್ಪ ಹದಗೆಟ್ಟಿತ್ತು. ನನಗೆ ಮೇಜರ್ ಸರ್ಜರಿ ಆಗಿತ್ತು. ಬಟ್ ನಾನು ಒಂದು 20 ಡೇಸಲ್ಲಿ ಮಲಗಿದಲ್ಲೇ ಆನಾಪಾನಸತಿ ಧ್ಯಾನವನ್ನು ಮಾಡಿ ಅದರಿಂದ ಹೊರಗೆ ಬಂದೆ. ಮತ್ತು 20 ದಿನದಲ್ಲಿ ನನ್ನ ಉದ್ಯೋಗಕ್ಕೆ ನಾನು ಮತ್ತೆ ಜಾಯ್ನ್ ಆದೆ. ಹಾಗೆ ಈಗ ಮುಂದುವರಿಸ್ತಾ ಇದ್ದೇನೆ. ಮತ್ತು ನನ್ನ ಕುಟುಂಬಕ್ಕೆ ಬರಬೇಕಂತ ಹೇಳಬೇಕಂತಂದರೆ, ನನ್ನ ಅಜ್ಜನ ಆಸ್ತಿ ಸುಮಾರು ಇಷ್ಟರವರೆಗೆ ಯಾರಿಗೂ ಹಂಚಿಕೆ ಆಗಿರಲಿಲ್ಲ. ಕೇವಲ ನಾನು ಮೊದಲನೇ ದಿನ ಶನಿವಾರ ಎಲ್ಲರಿಗೂ ಒಂದು ರಾತ್ರಿ ಫೋನ್ ಮಾಡಿ, ಚಿಕ್ಕಪ್ಪ ಅತ್ತೆಂದರಿಗೆಲ್ಲ ಫೋನ್ ಮಾಡಿ ಇದಾಗ ಎಲ್ಲರೂ ರವಿವಾರ ಬಂದು ಯಾವುದೇ ರೀತಿಯ ಮನಸ್ತಾಪ ಇಲ್ಲದೆ, ದ್ವೇಷ ಭಾವನೆ ಇಲ್ಲದೆ, ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಆಸ್ತಿಯನ್ನು ಹಂಚಿಕೊಂಡು ಒಂದೇ ಮನೆಯಲ್ಲಿ ಕೂತು ಊಟ ಮಾಡಿ ಎಲ್ಲರೂ ಸಂತೋಷದಿಂದ ಹೋಗಿದ್ದಾರೆ. ಇದೊಂದು ಮಹತ್ತರ ಬದಲಾವಣೆ ನನ್ನ ಕುಟುಂಬದಲ್ಲಿ. ಹಾಗೆ ನನ್ನ ಉದ್ಯೋಗಕ್ಕೆ ಬರೋದಾದರೆ, ನನ್ನೆಲ್ಲ ಸ್ಟೂಡೆಂಟ್ಸು ನಾನು ಆನಾಪಾನಸತಿ ಧ್ಯಾನಕ್ಕಿಂತ ಬರುವ ಮೊದಲು ಎಲ್ಲರೂ ರಾಷ್ಟ್ರಮಟ್ಟಕ್ಕೆ ಹೋಗ್ತಿದ್ರು. ಬಟ್ ಹೋಗುವವರ ಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು. ಈಗ ಆನಾಪಾನಸತಿ ಧ್ಯಾನಕ್ಕೆ ಬಂದ ಮೇಲೆ ನನ್ನ ವಿದ್ಯಾರ್ಥಿಗಳು ತುಂಬ ಜನ ನ್ಯಾಷನಲಿಗೆ ಹೋಗ್ತಾ ಇದ್ದಾರೆ, ಇಷ್ಟಪಟ್ಟು ಕಲಿತಾ ಇದ್ದಾರೆ. ಮತ್ತು ನಮ್ಮ ಮೇಲೆ ಎಲ್ಲರೂ ವಿಶ್ವಾಸದಿಂದ ನೋಡ್ತಾರೆ, ಪ್ರೀತಿಯಿಂದ ನೋಡ್ತಾರೆ. ಹಾಗೆ ಎಲ್ಲರೂ ಸಹ ಈ ಆನಾಪಾನಸತಿ ಧ್ಯಾನಕ್ಕೆ ಬನ್ನಿ, ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ನಿಮ್ಮಲ್ಲಿರುವಂತಹ ಏನಾದರೂ ನಕಾರಾತ್ಮಕ ಆಲೋಚನೆಗಳಿರ್ಬೋದು, ನಿಮ್ಮ ಅನಾರೋಗ್ಯ ಇರ್ಬೋದು, ಇದೆಲ್ಲವೂ ಸುಧಾರಣೆ ಆಗ್ತದೆ. ಯಾವುದೇ ಖರ್ಚಿಲ್ಲದೆ ಉಚಿತವಾಗಿ ಸುಧಾರಣೆ ಆಗುವಂಥದ್ದು. ನಿಮ್ಮ ಫ್ರೀ ಟೈಮನ್ನು ಕೊಟ್ಟರೆ ಸಾಕು, ನಿಮ್ಮ ಕೆಲಸದ ವೇಳೆಯನ್ನು ಕೊಡುವುದು ಬೇಡ. ಮತ್ತು ನೀವು ಆನಾಪಾನಸತಿ ಧ್ಯಾನಕ್ಕೆ ಬಂದ ಮೇಲೆ ಅದು ನಿಮಗೆ ಗೊತ್ತಾಗ್ತದೆ. ಎಲ್ಲರಿಗೂ ಧನ್ಯವಾದಗಳು. PMC ಚಾನಲ್ನ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಈ ಧ್ಯಾನದ ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಅನಂತ ಧನ್ಯವಾದಗಳು. PMC ಚಾನಲ್ವರಿಗೂ ನನ್ನ ಅನಂತ ಧನ್ಯವಾದಗಳು. ಮತ್ತು ಶ್ರೀ ಶಂಕರಾಚಾರ್ಯ ಹೀಲಿಂಗ್ ಧ್ಯಾನ ಕೇಂದ್ರ ಸಂಪಿಗೆ ಮೂಡುಬಿದ್ರೆ ನಮ್ಮ ಗುರುಗಳಾದ ಶ್ರೀಮತಿ ಸೀನಿಯರ್ ಮಾಸ್ಟರ್ ಭಾರತಿ ಶೆಟ್ಟಿ ಇವರ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ನನ್ನ ಹೆಸರು ಪ್ರೀತಿ ಅಂತ. ನಾನು ಗಂಜಿಮಠ ಇಲ್ಲಿಂದ ಬರ್ತಿದ್ದೇನೆ. ನಾನು ಈಗ ಫೈನಲ್ BSc ಮಾಡ್ತಿದ್ದೇನೆ. ಎಜುಕೇಷನಲ್ಲಿ ತುಂಬ ಇಂಪ್ರೂವ್ಮೆಂಟ್ ಇದೆ ನಂದು. ಮೊದಲು ತುಂಬ ನೆಗೆಟಿವ್ ಥಾಟ್ಸ್ ಎಲ್ಲ ಬರ್ತಿತ್ತು. ಈಗ ರೀಸೆಂಟಾಗಿ ಮೆಡಿಟೇಷನನ್ನು ಸ್ಟಾರ್ಟ್ ಮಾಡಿದ್ದೇನೆ. ಆಲ್ಮೋಸ್ಟ್ ನೆಗೆಟಿವ್ ಥಾಟ್ಸ್ ಎಲ್ಲ ಹೋಗಿದೆ, ಪಾಸಿಟಿವ್ ಥಾಟ್ಸ್ ಬರ್ತಿದೆ ನನ್ನ ಮೈಂಡಲ್ಲಿ. ಮತ್ತು ಲೈಫಲ್ಲೂ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಅಂದರೆ ಸ್ಪೋರ್ಟ್ಸಲ್ಲಿದ್ದೇನೆ. ಸ್ಪೋರ್ಟ್ಸಲ್ಲಿ ಸ್ವಲ್ಪ ಅಚೀವ್ಮೆಂಟ್ ಮಾಡಬೇಕು ಅಂತ ಇನ್ನೂ ತುಂಬ ಮನಸ್ಸಿಗೆಲ್ಲ ಬರ್ತಾ ಉಂಟು. ಹಾಗೆ ಇನ್ನೂ ಧ್ಯಾನ ಮಾಡ್ತೇನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.